ಸ್ನೇಹಿತರೆ, ಶಕ್ತಿ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ಮೆಂತ್ಯ ಸೊಪ್ಪಿನ ಗರ್ಗರಿಯಾದ ಚಿರೋಟಿ ಪರೋಟ. ಅಂದರೆ ಸ್ವೀಟಲ್ಲ, ಇದು ಒಂದು ಸ್ಪೆಷಲ್ ರೆಸಿಪಿ. ಗರ್ಗರಿಯಾಗಿ ಖಾರವಾಗಿ ಬಾಯಲ್ಲಿಟ್ಟರೆ ಕರಗೋಗುತ್ತೆ, ಅಷ್ಟು ರುಚಿಯಾಗಿರುತ್ತೆ. ದೊಡ್ಡವರಿಗೆ ಚಿಕ್ಕವರಿಗೆ ಎಲ್ರಿಗೂ ಕೂಡ ಇಷ್ಟ ಆಗೋಂಥ ರೆಸಿಪಿ. ಮೆಂತ್ಯ ಸೊಪ್ಪಿನ ಚಿರೋಟಿನ ಒಂದು ಸಾರಿ ನಾನು ಮಾಡಿ ತೋರಿಸಿರೋ ಥರ ಮಾಡಿರಿ, ನಿಮಗೆ ಅಷ್ಟು ಇಷ್ಟ ಆಗುತ್ತೆ. ಪದೇ ಪದೇ ಮಾಡ್ಕೊಂಡು ತಿಂತೀರಾ, ಅಷ್ಟೊಂದು ತುಂಬಾ ಸೂಪರಾಗಿರುತ್ತೆ. ಖಂಡಿತ ನಿಮ್ಮ ಮನೇಲಿ ನೀವು ಒಂದು ಸಾರಿ ಮಾಡಿ ನೋಡಿರಿ. ಇವಾಗ ನಾನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನು ಮೆಂತ್ಯ ಸೊಪ್ಪನ್ನ ಒಂದು ಕಟ್ ಮೆಂತ್ಯ ಸೊಪ್ಪು ತಗೊಂಡು ಚೆನ್ನಾಗಿ ತೊಳೆದು ನೀರೆಲ್ಲ ಬಸಿದು ಇಟ್ಟಿದ್ದೀನಿ. ಇವಾಗ ಒಂದು ಹೆಂಚಿಟ್ಬಿಟ್ಟು ಹೆಂಚು ಮೇಲೆ ನಾನು 1 ಚಮಚ ಎಣ್ಣೆ ಹಾಕಿ ಮೆಂತ್ಯ ಸೊಪ್ಪನ್ನು ಫ್ರೈ ಮಾಡ್ತೀನಿ. ಫ್ರೈ ಮಾಡೋದು ಯಾಕೆ ಅಂತಂದರೆ, ಈ ಥರ ಫ್ರೈ ಮಾಡೋದ್ರಿಂದ ಎಣ್ಣೆಯಲ್ಲಿ ಮೆಂತ್ಯ ಸೊಪ್ಪು ಕಹಿ ಹೊರಟೋಗುತ್ತೆ. ಮೆಂತ್ಯ ಸೊಪ್ಪು ಸಾಮಾನ್ಯವಾಗಿ ಕಹಿ ಇರುತ್ತೆ, ಈ ಥರ ಫ್ರೈ ಮಾಡೋದ್ರಿಂದ ಕಹಿ ಇರಲ್ಲ. ಇವಾಗ ನಾನು ಇದನ್ನು ಮೀಡಿಯಮ್ ಉರಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತೀನಿ. ಈ ಥರ ಫ್ರೈ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ನಾವು ಮೆಂತ್ಯ ಸೊಪ್ಪು ಹಾಕಿದ್ದೀವಿ ಅನ್ನೋದೇ ಕಹಿ ಸ್ವಲ್ಪ ಕೂಡ ಇರೋದಿಲ್ಲ. ಈಗ ನಾನು ತೋರಿಸಿರೋ ಥರ ಫ್ರೈ ಮಾಡಿರಿ. 1 ಚಮಚ ಎಣ್ಣೆ ಹಾಕಿಬಿಟ್ಟು ನಾನು ತೋರಿಸಿರೋ ಥರ ಫ್ರೈ ಮಾಡಿರಿ. ಮೀಡಿಯಮ್ ಉರಿ ಇಟ್ಕೊಳ್ರಿ, ದೊಡ್ಡ ಉರಿ ಮಾಡ್ಕೊಬೇಡ್ರಿ. ಮೀಡಿಯಮ್ ಉರಿ ಇಟ್ಕೊಂಡು ಒಂದು 3-4 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಅಷ್ಟು ಹಾಕಿದ್ದು ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ನೋಡಿ ಕಡಿಮೆ ಆಗುತ್ತೆ. ಈ ಥರ ಫ್ರೈ ಮಾಡಬೇಕು. ಫ್ರೈ ಮಾಡಿದ ಮೇಲೆ ತಣ್ಣಗಾಗೋದಕ್ಕೆ ಬಿಡಬೇಕು. ಇವಾಗ ಅದು ತಣ್ಣಗಾಗಲಿ. ಇವಾಗ ನಾವು ಒಂದು ಮಿಕ್ಸಿಂಗ್ ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನು 2 ಬಟ್ಲು ಗೋಧಿ ಹಿಟ್ಟನ್ನ ಹಾಕ್ತೀನಿ. 1 ಬಟ್ಲು ಚಿರೋಟಿ ರವೆ ಹಾಕ್ತೀನಿ. ಕಾಳು ಮೆಣಸಿನ ಪುಡಿ, ತರ್ತರಿಯಾಗಿ ಕಾಳು ಮೆಣಸನ್ನ ಕುಟ್ಬಿಟ್ಟು ಪುಡಿ ಮಾಡಿ ಹಾಕ್ತೀನಿ. ಜೀರಿಗೆ 1 ಚಮಚ ಹಾಕ್ತೀನಿ. ಸೋಂಪು, ಅಜ್ವಾನ ಹಾಕ್ತೀನಿ. ಖಾರದ ಪುಡಿ ಹಾಕ್ತೀನಿ 1 ಚಮಚ. ಅರಿಶಿನದ ಪುಡಿ ಸ್ವಲ್ಪ. ರುಚಿಗೆ ತಕ್ಕಷ್ಟು ಉಪ್ಪು. ತುಪ್ಪ ಹಾಕ್ತೀನಿ. ತುಪ್ಪ ಹಾಕೋದ್ರಿಂದ ಗರಿಗರಿಯಾಗಿ ಬರುತ್ತೆ. ತುಪ್ಪನ ಹಾಕಬೇಕು. ತುಪ್ಪನೇನು ಕಾಯಿಸೋದು ಬೇಡ, ಹಾಗೆ ಹಾಕಿರಿ. ಇಷ್ಟು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಹಾಕಿರೋ ಗೋಧಿ ಹಿಟ್ಟು ಮತ್ತು ಚಿರೋಟಿ ರವೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೋಡಿ, ಇವಾಗ ನಾನು ಮಿಕ್ಸ್ ಮಾಡಿದ್ದೀನಲ್ಲ, ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ನಾವು ಫ್ರೈ ಮಾಡಿಟ್ಟಿದ್ವಲ್ಲ, ಎಣ್ಣೆಯಲ್ಲಿ ಫ್ರೈ ಮಾಡಿಟ್ಟಿದ್ವಲ್ಲ ಮೆಂತ್ಯ ಸೊಪ್ಪನ್ನ, ಅದನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಮೆಂತ್ಯ ಸೊಪ್ಪು, ಗೋಧಿ ಹಿಟ್ಟು, ಚಿರೋಟಿ ರವೆಗೆ ನಾವು ಹಾಕಿರೋ ಪದಾರ್ಥಗಳ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು. ಒಂದು 2 ನಿಮಿಷ ಚೆನ್ನಾಗಿ ಈ ಥರ ಕಲಿಸ್ರಿ. ಗಂಟು ಇರಬಾರ್ದು, ಗಂಟಿಲ್ದಂಗೆ ಚೆನ್ನಾಗಿ ಕಲಿಸ್ಬೇಕು. ಈಗ ತುಪ್ಪ ಹಾಕ್ತೀನಿ.
ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಥರ ಬರಬೇಕು. ನಾವು ಈಗ ಕೈನಲ್ಲಿ ಕಲಸಿದ್ರೆ ಹಿಡ್ಕೊಂಡ್ರೆ ಉಂಡೆ ಬರಬೇಕು. ಆವಾಗ ಅದು ಕರೆಕ್ಟಾಗಿದೆ ಅಂತ. ನೋಡಿ, ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಬೇಕು. ಚಪಾತಿ ಹಿಟ್ಟಿನ ಅದಕ್ಕಿಂತ ಗಟ್ಟಿಯಾಗಿ ಕಲಿಸ್ಬೇಕು. ಸ್ವಲ್ಪನೇ ನೀರು ಹಾಕ್ಕೊಳ್ರಿ, ಒಂದೇ ಸಾರಿ ಹಾಕಬಾರ್ದು. ಈ ಥರ ನೀರು ಹಾಕ್ಕೊಂಡು ನೋಡಿ, ಇಷ್ಟು ಗಟ್ಟಿಯಾಗಿ ಕಲಿಸ್ಬೇಕು. ನೀರನ್ನ ಸ್ವಲ್ಪನೇ ಹಾಕ್ಕೊಂಡು ಇಷ್ಟು ಗಟ್ಟಿ ಇರಬೇಕು. ಇವಾಗ ಒಂದು 15 ನಿಮಿಷ ಅದನ್ನ ನೆನೆಸಿ ಇಡಬೇಕು. ಇವಾಗ ನಾನೊಂದು ಬೌಲ್ ತೊಗೊಂಡು ಬೌಲ್ಗೆ ನಾನು ಮೈದಾ ಹಿಟ್ಟು ಹಾಕ್ತೀನಿ. 2 ಚಮಚ ಮೈದಾ ಹಿಟ್ಟನ್ನ ಹಾಕ್ತೀನಿ. ಇದು ಸಾಟಿ ಅಂತ ಕರೀತಾರೆ. ಸಾಟಿ ಮಾಡೋದಕ್ಕೋಸ್ಕರ 2 ಚಮಚ ಮೈದಾ ಹಿಟ್ಟು ಹಾಕ್ತೀನಿ. ಮತ್ತು 3 ಚಮಚ ತುಪ್ಪ ಹಾಕ್ತೀನಿ. 3 ಚಮಚ ಮೈದಾ ಹಿಟ್ಟು, 3 ಚಮಚ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಸಾಟಿ ಅಂತ ಕರೀತಾರೆ. ಇದೇ ಗರಿಗರಿಯಾಗಿ ಬರೋದು. ಚಿರೋಟಿನ ಗರಿಗರಿಯಾಗಿ ಮಾಡೋದಕ್ಕೆ ಇದೇ ಮೇಯ್ನ್. ಇದು ನೋಡಿ, ಇದು ನಾನು ತೋರಿಸಿರೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕ್ರೀಮಿ ಟೆಕ್ಸ್ಚರ್ ಬರಬೇಕು. ಈ ಥರ ನಾವು ಮಾಡಿ ಹಾಕೋದ್ರಿಂದನೇ ಚಿರೋಟಿ ಗರಿಗರಿಯಾಗಿ ಪದರವಾಗಿ ಬರುತ್ತೆ. ಈಗ ನೋಡ್ತಾ ಇದ್ದೀರಲ್ವ, ಈ ಟೆಕ್ಸ್ಚರ್ ಇರಬೇಕು. ಈ ಥರ ಕ್ರೀಮಿಯಾಗಿರಬೇಕು. ಒಂದು 5 ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಸಾಟಿ ಮಾಡಿದ್ದಾಯಿತು. ಇವಾಗ ನಾವು ಗಟ್ಟಿಯಾಗಿ ಕಲಸಿಟ್ಟಿದ್ದನ್ನ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ಒಂದು 2 ನಿಮಿಷ ಚೆನ್ನಾಗಿ ನಾದ್ರಿ. ನಾವು ಎಷ್ಟು ಚೆನ್ನಾಗಿ ನಾದ್ಕೊತೀವಿ ಅಷ್ಟು ಗರಿಗರಿಯಾಗಿ ಬರುತ್ತೆ. ಈಗ ನೋಡಿ, ಗರಿಗರಿಯಾಗಿ ಬರುತ್ತೆ. ನಾನು ಚೆನ್ನಾಗಿ ನಾದಿದ್ದೀನಿ. ಈಗ ಚಿಕ್ಕದು ಉಂಡೆ ಮಾಡ್ಕೋಬೇಕು. ನಾವು ಚಪಾತಿ ಥರ ಮಾಡ್ಕೋಬೇಕು. ಅದಕ್ಕೋಸ್ಕರ ಚಿಕ್ಕ ಉಂಡೆ ಮಾಡ್ಕೋಬೇಕು. ನೋಡಿ, ಈ ಥರ ಉಂಡೆ ಮಾಡ್ಕೋಬೇಕು. ನಾನು ಎಲ್ಲದೂ ಕೂಡ ಈ ಥರ ಉಂಡೆ ಮಾಡಿ ಇಟ್ಟಿದ್ದೀನಿ. ಈಗ ಕೆಳಗಡೆ ಮೈದಾ ಹಿಟ್ಟನ್ನ ಉದುರಿಸ್ಬಿಟ್ಟು ಈಗ ದಪ್ಪನಾಗಿ ಲಟ್ಟಿಸ್ಬೇಕು. ತುಂಬ ತೆಳ್ಳ ಲಟ್ಟಿಸ್ಬಾರ್ದು. ಪದರ ಮೇಲೆ ಬರೋ ಥರ ಮಾಡಿಬಿಟ್ಟು ಈ ಥರ ದಪ್ಪನಾಗಿ ಲಟ್ಟಿಸ್ಬೇಕು. ಚಪಾತಿ ಲಟ್ಟಿಸ್ದಂಗೆ ಲಟ್ಟಿಸ್ಬೇಕು. ಸ್ವಲ್ಪ ದಪ್ಪ ಇರಲಿ.
ಇವಾಗ ನೀವು ನೋಡ್ತಾ ಇದ್ದೀರಲ್ವ, ಈ ಥರ ನಾವು ಚಪಾತಿ ಹೇಗೆ ಲಟ್ಟಿಸ್ತೀವಿ ಹಾಗೆ ಚಪಾತಿ ಥರ ಲಟ್ಟಿಸ್ಬೇಕು. ನೋಡಿ, ಈ ಥರ ಲಟ್ಟಿಸ್ಬೇಕು. ಎಲ್ಲದೂ ಕೂಡ ಈ ಥರ ಚಪಾತಿ ಥರ ಲಟ್ಟಿಸಿ ಇಡ್ತೀನಿ. ಇವಾಗ ನಾವು ಸಾಟಿ ಮಾಡಿಟ್ಟಿದ್ವಲ್ಲ, ನಾವು ಚಪಾತಿ ಮೇಲೆ ಹಾಕಬೇಕು. ಚಪಾತಿ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಚಪಾತಿ ಮೇಲೆಲ್ಲ ಸವರಬೇಕು. ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ಥರ ಮಾಡಬೇಕು. ಪದರ ಪದರ ಬರೋದು ಚಿರೋಟಿ ಈ ಥರ ಮಾಡೋದ್ರಿಂದನೇ ಪದರ ಪದರ ಬರುತ್ತೆ. ನಾವು ಸಾಟಿನ ಚೆನ್ನಾಗಿ ಸವರಬೇಕು ಚಪಾತಿ ಮೇಲೆ. ಈಗ ಇದ್ರ ಮೇಲೆ ಇನ್ನೊಂದು ಚಪಾತಿನ ಇಡ್ತೀನಿ. ಇದ್ರ ಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನ ಉದುರಿಸ್ಬಿಟ್ಟು ಇನ್ನೊಂದು ಚಪಾತಿನ ಇಡಬೇಕು. ಇದೇ ಥರ 3 ಚಪಾತಿ, ಒಂದ್ರ ಮೇಲೊಂದು ಒಂದ್ರ ಮೇಲೊಂದು 3 ಚಪಾತಿನ ಇದೇ ಥರ ಮಾಡಬೇಕು. ಈಗ ಇನ್ನೊಂದು ಚಪಾತಿ ಇಟ್ಬಿಟ್ಟು ಮತ್ತೆ ಸಾಟಿನೆಲ್ಲ ಸವರಿಬಿಟ್ಟು ಮತ್ತೆ ಅದ್ರ ಮೇಲೆ ಮೈದಾ ಹಿಟ್ಟು ಹಾಕಿ ಉದುರಿಸಿ ಇದೇ ಥರ ಒಂದ್ರ ಮೇಲೊಂದು 3 ಚಪಾತಿನ ಇಡಬೇಕು. ಇಟ್ಟು ಇನ್ನೂ ಒಂದು ಚಪಾತಿನ ಇಟ್ಬಿಟ್ಟು ಅದೇ ಥರ ಮಾಡಬೇಕು. ಇವಾಗ ನೋಡಿ, 3 ಚಪಾತಿ ಕೂಡ ಒಂದ್ರ ಮೇಲೊಂದು ಇಟ್ಟು ಮಾಡಿದ್ದಾಯಿತು. ರೆಡಿ ಆಯ್ತಿದು. ಇವಾಗ ನಾನು ತೋರಿಸಿರೋ ಥರ ರೋಲ್ ಮಾಡಬೇಕು. ಈ ಥರ ಫೋಲ್ಡ್ ಮಾಡಬೇಕು. ಈ ಥರ ಫೋಲ್ಡ್ ಮಾಡಿಬಿಟ್ಟು ಸ್ವಲ್ಪ ಉದ್ದ ಮಾಡಬೇಕು. ಇವಾಗ ನಮಗೆ ಯಾವ ಸೈಜ್ ಚಿರೋಟಿ ಬೇಕು ಆ ಥರ ಉಂಡೆನ ಕಟ್ ಮಾಡ್ಕೋಬೇಕು. ನಾನು ಚಿಕ್ಕದಾಗಿ ಕಟ್ ಮಾಡ್ತೀನಿ. ಚಿಕ್ಕ ಚಿರೋಟಿನ ಮಾಡ್ತೀನಿ. ನೋಡಿ, ಈ ಥರ ಅದು ಪದರ ಪದರ ಮೇಲೆ ಬರಬೇಕು. ಈಗ ನೋಡಿ, ಆ ಪದರ ಮೇಲೆ ಬರಬೇಕು. ಇದನ್ನು ಕೈನಲ್ಲಿ ಹಂಗೆ ಒತ್ತಬೇಕು ಅಷ್ಟು. ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಪ್ರೆಸ್ ಮಾಡಬೇಕು. ಎಲ್ಲ ಉಂಡೆಗಳ್ನೂ ಕೂಡ ಈ ಥರ ಮಾಡಿ ಇಡ್ತೀನಿ.
ನೋಡಿ ಎಲ್ಲದನ್ನು ಕೂಡ ಈ ಥರ ಉಂಡೆ ಮಾಡಿ ಪ್ರೆಸ್ ಮಾಡಿ ಇಟ್ಟಿದ್ದೀನಿ. ಇವಾಗ ಕೆಳಗಡೆ ಹಿಟ್ಟು ಹಾಕ್ಬಿಟ್ಟು ಸ್ವಲ್ಪ ಲಟ್ಟಿಸ್ಬೇಕು, ದಪ್ಪ ಇರಬೇಕು, ತುಂಬ ತೆಳ್ಳಗೆ ಮಾಡಬೇಡ್ರಿ. ನೋಡಿ ಇಷ್ಟೇ, ಸ್ವಲ್ಪ ಪ್ರೆಸ್ ಮಾಡಿರಿ ಅಷ್ಟೇ. ಆ ಪದರ ಮೇಲೆ ಕಾಣಬೇಕು. ನೋಡಿ ಈ ಥರ ಲಟ್ಟಿಸ್ಬೇಕು, ಸ್ವಲ್ಪ ದಪ್ಪ ಇರಬೇಕು, ಪದರ ಮೇಲೆ ಕಾಣಬೇಕು. ನೋಡಿ ಇದೇ ಥರ ಎಲ್ಲದನ್ನು ಲಟ್ಟಿಸಿ ಇಡ್ತೀನಿ. ಸ್ವಲ್ಪ ಟೈಮ್ ಹಿಡಿಯುತ್ತೆ ಮಾಡೋಕ್ಕೆ, ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಲ್ಲದೂ ಕೂಡ ಇದೇ ಥರ ನಾನು ಲಟ್ಟಿಸಿ ಇಡ್ತೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು, ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಹಾಕಬೇಕು. ಒಂದೊಂದೇ ತೆಗೆದ್ಬಿಟ್ಟು ಈ ಥರ ಹಾಕಬೇಕು. ತಕ್ಷಣ ನಾವು ಉಲ್ಟಾ ಮಾಡಿ ಹಾಕಬಾರ್ದು, ಅದು ಮೇಲೆ ತೇಲುತ್ತೆ, ಆವಾಗ ನಾವು ಉಲ್ಟಾ ಮಾಡಿ ಹಾಕಬೇಕು. ಈ ಥರ ಉಲ್ಟಾ ಮಾಡಿ ತಿರುಗಿಸಿ ಹಾಕಿ ಚೆನ್ನಾಗಿ ಕೆಂಪಾಗೋವರೆಗೂ ಬೇಯಿಸಬೇಕು. ಗರಿ ಆಗೋವರೆಗೂ, ಕೆಂಪಾಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಕರಿಬೇಕು. ಹಿಂಗೆ ಉಲ್ಟಾ ಸೀದಾ ಮಾಡಿ ಆವಾಗವಾಗ ಚೆನ್ನಾಗಿ ಗರಿ ಆಗಬೇಕು, ಕೆಂಪಾಗಬೇಕು. ಇದು ಮೀಡಿಯಮ್ ಉರಿ ಇಟ್ಕೊಂಡು ಕರಿಬೇಕು. ನೋಡ್ತಾ ಇದ್ದೀರಲ್ವಾ, ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ರುಚಿ ಅಂತೂ ಸೂಪರಾಗಿರುತ್ತೆ ಸ್ನೇಹಿತರೆ. ಹೋಗ್ತಾ ಬರ್ತಾನೆ ಖಾಲಿ ಮಾಡಿಬಿಡ್ತಾರೆ ಕೈಯಲ್ಲಿ. ನಾನು ಅದಕ್ಕೆ ಚಿಕ್ಕದು ಮಾಡಿದ್ದೀನಿ. ಚಿಕ್ಕದಾದರೆ ಮಕ್ಕಳು, ದೊಡ್ಡವರು ಕೈನಲ್ಲಿ ಹಿಡ್ಕೊಂಡು ಹೋಗ್ತಾ ಬರ್ತಾನೆ ಖಾಲಿ ಮಾಡಿಬಿಡ್ತಾರೆ. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಗರಿಗರಿಯಾಗಿರುತ್ತೆ. ನೋಡಿ ಇಷ್ಟು ಕೆಂಪಾಗಿ ಕರಿಬೇಕು. ನೋಡಿದ್ರಲ್ವಾ ಎಷ್ಟು ಚೆಂದ ಕಾಣಿಸ್ತಿದೆ. ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಗರಿ ಎಷ್ಟು ಗರಿ ಇದೆ ನೋಡಿ, ನಾನು ಇವಾಗ ತೋರಿಸ್ತೀನಿ. ತುಂಬ ಗರಿ ಇರುತ್ತೆ. ಎಷ್ಟು ಪದರ ಕಾಣಿಸ್ತಿದೆ ನೋಡಿ ಸ್ನೇಹಿತರೆ. ನೋಡಿ ನಾನು ಕಟ್ ಮಾಡಿ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ. ಬಾಯಿನಲ್ಲಿಟ್ಟರೆ ಹಾಗೆ ಕರಗೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಖಂಡಿತ ನಿಮ್ಮ ಮನೇಲಿ ನೀವು ಒಂದ್ಸರಿ ಟ್ರೈ ಮಾಡಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ನಲ್ಲಿ ತಿಳಿಸ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.